ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಮ್ಮ ಸೌಜನ್ಯ. ಇವತ್ತು ಒಂದು ಹೊಸ ಬ್ಲಾಗ್ ತೋರಿಸ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಟು ಭೀಮೇಶ್ವರಿ ರೆಸಾರ್ಟ್. ಡೇ 1 ಡೇ 2 ಆ ಥರ 2 ಪಾರ್ಟ್ ವಿಡಿಯೋ ಇರುತ್ತೆ. ಸೊ ಪ್ಲೀಸ್ ಎಂಜಾಯ್ ವಿತ್ ಅಸ್, ಎಂಜಾಯ್ ದ ಟ್ರಿಪ್. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. हिसाब न चलती ನಮ್ಮ ಜರ್ನಿನ ಬಸ್ ಹತ್ತಿದ ಮೇಲೆ ಡಾನ್ಸ್ ಮಾಡಿಕೊಂಡು ಮಸ್ತಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇವಾಗ ಎಲ್ಲರಿಗೂ ಹೊಟ್ಟೆ ಹಸ್ದಿತ್ತು. ಸೊ ವಿ ಕೇಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ನಾನು ಆನಿಯನ್ ದೋಸೆ ತಗೊಂಡಿದ್ದೆ. ಟೇಸ್ಟ್ ಹೇಗಿದೆ ನೋಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ಬಸವನಬೆಟ್ಟ ಫಾರೆಸ್ಟ್. ನಾವು ಹೋಗಿದ್ದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು, ಮರ ಗಿಡ ಬೆಟ್ಟ ಎಲ್ಲ. ಖತಮ್. ವಿ ಹ್ಯಾಡ್ ಸೋ ಮಚ್ ಫನ್. ಏಕ್ ಮಚಲಿ ಪಾನಿ ಮೇ ಗೈ. ಹೀಗೆ ಮಾಡ್ತಾ ಇರ್ತಾ ರೆಸಾರ್ಟ್ ಹೇಗೆ ಬಂತಂತಾನೆ ಗೊತ್ತಾಗಲಿಲ್ಲ. ಬಸ್ಸಲ್ಲಿ ಜರ್ನಿ ಮಾಡಿದ್ದು ಮುಗೀತು. ಇವಾಗ ರೆಸಾರ್ಟಲ್ಲಿ ಹೋಗಿ ಫನ್ ಮಾಡೋಣ. ಭೀಮೇಶ್ವರಿ ರೆಸಾರ್ಟ್ ಬಂತು. ಬನ್ನಿ ಬನ್ನಿ ಎಲ್ಲ ಇಳ್ಕೊಳ್ಳಿ. ಎಷ್ಟು ಬಿಸಿಲಿತ್ತಂದರೆ ಆಲ್ಮೋಸ್ಟ್ 40 ಡಿಗ್ರಿ ಸೆಲ್ಸಿಯಸ್ ಇತ್ತು. ಬಸ್ ಇಳಿದು ಮುಂದೆ ಹೋದರೆ ಇಲ್ಲಿ ಆಫೀಸ್ ಇದೆ ಅವ್ರದ್ದು, ಭೀಮೇಶ್ವರಿ ರೆಸಾರ್ಟ್ ಅವ್ರದ್ದು. ಅಲ್ಲಿ ಹೋದ ತಕ್ಷಣ ಎಲ್ಲರಿಗೂ ಫಾರ್ಮ್ ಫಿಲ್ ಮಾಡೋದಕ್ಕೆ ಕೊಡ್ತಾರೆ. ಮುಂದೆ ಇಲ್ಲಿ ನೋಡಿ ಇದೆ ಫಾರ್ಮು. ಈ ಫಾರ್ಮಲ್ಲಿ ನಮ್ಮ ನೇಮ್ ಮತ್ತು ಡೀಟೇಲ್ಸಲ್ಲಿ ಏನೇನು ಕೇಳಿದ್ದಾರೆ ಅದೆಲ್ಲ ಫಿಲ್ ಮಾಡಿ ಕೊಡಬೇಕು. ಫಿಲ್ ಮಾಡಿ ಕೊಟ್ಟಿದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕಿಂದ ವೆಲ್ಕಮ್ ಮಾಡ್ತಾರೆ. Now she's going up. She's almost there. Oh! Surgery is there. One step ahead, 2 steps ahead, 3. I'll be the last one left when the lights go out. I'm down to one last breath, but I can't stop now. We all fall down sometimes. Yeah. I'll be the last one. ರೆಸಾರ್ಟ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು. ಅದನ್ನ ಕೇಳ್ಕೊಂಡು ನಮ್ಮ ರೂಮ್ ಕೀ ತಗೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. 7 ಲಾಗ್ ಹಟ್ 7. ವಿ ಆರ್ ಗೋಯಿಂಗ್ ಟು ಅವರ್ ರೂಮ್. ಇಲ್ಲಿ ನೀವು ನೋಡ್ತಿರೋದು ಟೆಂಟ್. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹತ್ರನೇ ಇದೆ. ಸಂಧ್ಯಾ ಇಸ್ ಸ್ಟ್ರಗ್ಲಿಂಗ್ ಟು ವಾಕ್. ಸ್ಟ್ರಗ್ಲಿಂಗ್ ಸೋ ಮಚ್ ಆಫ್ ಸ್ಟ್ರಗಲ್. Thinking to walk or not? No. What if these are water places? It's so much hot. Yes. It's too much. So hot. ಈಗ ನಾವು ನಡ್ಕೊಂಡು ಹೋಗ್ತಿರೋದು ನದಿ ಒಳಗೆ. ನೀರಿಲ್ದೇನೆ ಲ್ಯಾಂಡ್ ಎಲ್ಲ ಫುಲ್ ಡ್ರೈ ಆಗೋಗಿದೆ. ಈ ಸಮ್ಮರಲ್ಲಿ ವಾಟರ್ ಇಷ್ಟು ಕಡಿಮೆ ಆಗಿದೆ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ನನಗೆ. This is the view in front of our LH. This is log hut, right? Yes. This is our room, log hut. ಲಾಗ್ ಹಟ್ ಪ್ಯಾಕೇಜ್ ತಗೊಂಡ್ರೆ ನೀವು ನೋಡ್ತಿದ್ದೀರಲ್ಲ ಈ ಥರ ಲಾಗ್ ಹಟ್ ಹೌಸ್ ಸಿಗತ್ತೆ. ಮುಂಚೆ ನೋಡಿದ್ದು ಟೆಂಟ್ ಪ್ಯಾಕೇಜ್ ಅಲ್ಲಿರೋ ಟೆಂಟ್ ಹೌಸ್. ಬನ್ನಿ ಲಾಗ್ ಹಟ್ ಹೇಗಿದೆ ಅಂತ ನೋಡೋಣ. ಎಂಟ್ರಿ ಆಗ್ತಿದ್ದಂಗೆ ವಿಲ್ ಬಿ ಗೆಟ್ಟಿಂಗ್ ಇಲ್ಲಿ ಈ ಕಡೆ 2 ಬೆಡ್ ಇದೆ ಮತ್ತು ಆ ಕಡೆನೂ 1 ಬೆಡ್ ಇದೆ. ಆ್ಯಂಡ್ ವಿ ಹ್ಯಾವ್ AC ಆಲ್ಸೋ. AC ಮತ್ತು ಫ್ಯಾನ್ ಎರಡೂ ಕೂಡ ಇದೆ. ಸಮ್ಮರಲ್ಲಿ ಇದೇನೂ ಇಲ್ಲದೆ ಈ ರೂಮಲ್ಲಿರೋದು ತುಂಬ ಕಷ್ಟ. ಆ್ಯಂಡ್ ದೆನ್ ವಿ ಹ್ಯಾವ್ ವೆಲ್ ಹೈಜೀನ್ ವಾಶ್ರೂಮ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಈ ಕಬರ್ಡ್ ಓಪನ್ ಮಾಡೋದಿಕ್ಕೂ ಶಕ್ತಿ ಇಲ್ಲ ನನಗೆ. गजब बेइज्जती है. ಹೇಗೋ ಕಬರ್ಡ್ ಓಪನ್ ಆಯ್ತು. ಇಲ್ಲಿ ಕ್ಲಾತ್ ಹ್ಯಾಂಗರ್ ಇದೆ. ನಮ್ಮ ರೂಮಿಂದ ಲೆಫ್ಟ್ ವಿಂಡೋನಲ್ಲಿ ನೋಡಿದ್ರೆ ಡೈರೆಕ್ಟ್ ಕಿಚನ್ ಇದೆ. ಕಿಚನ್ ಪಕ್ಕನೇ ನಮ್ಮ ರೂಮ್ ಇರೋದು. ಫ್ರಂಟ್ ವಿಂಡೋ ವ್ಯೂ ಅಂತೂ ಕೇಳೋ ಹಾಗೆ ಇಲ್ಲ, ಯಾಕಂದ್ರೆ ಎದುರುಗಡೆ ನೋಡ್ತಿದ್ದಂಗೆ ರಿವರ್ ಇತ್ತು. ಬ್ಯೂಟಿಫುಲ್ ವ್ಯೂ ಫ್ರಮ್ our room. ಈ ಸಮ್ಮರಲ್ಲಿ ಇಷ್ಟೊಂದೆಲ್ಲ ಓಡಾಡಿ ಬಾಡಿ ಡಿಹೈಡ್ರೇಟ್ ಆಗಿತ್ತು. ಅದಕ್ಕೆ ತುಂಬ ನೀರು ಕುಡಿಬೇಕನ್ನಿಸ್ತಾ ಇತ್ತು. ಬಾಯಾರಿಕೆ ಆಗಿ ನೀರು ಕುಡಿತಾ ಇದ್ದೀನಿ. ನಿಮ್ಗೇನಾದರೂ ಕಾಫಿ ಟೀ ಎಲ್ಲ ಕುಡಿಬೇಕಂತಂದರೆ ಇಲ್ಲೇ ಪೌಡರ್ಸ್ ಎಲ್ಲ ಇಟ್ಟಿದ್ದಾರೆ. ಮಿಲ್ಕ್ ಪೌಡರ್, ಹಾಗೆ ಶುಗರ್ ಮತ್ತು ಟೀ, ಕಾಫಿ ಎಲ್ಲ. ಮತ್ತು ಹಾಟ್ ವಾಟರ್ ಬೇಕಂದರೆ ಇಲ್ಲಿ ಕೆಟಲ್ ಇದೆ, ಇದರಲ್ಲಿ ನೀವು ಬಿಸಿ ಮಾಡ್ಕೋಬೋದು ನೀರು. ಸೊ ಯು ಕ್ಯಾನ್ ಹ್ಯಾವ್ ಎವ್ರಿಥಿಂಗ್. 2 days ರೆಸಾರ್ಟಲ್ಲಿ ಯಾವ್ಯಾವ ಟೈಮಿಗೆ ಏನೇನಿರತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಕಾರಣ ಜಸ್ಟ್ ವಿ ಕ್ಯಾನ್ ಡೂ ವೈಫೈ ಕಾಲಿಂಗ್. ನಾನಂತೂ ರೂಮ್ ಎಲ್ಲ ಫುಲ್ ಹುಡುಕ್ತಾ ಇದ್ದೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ. We have 2 umbrellas. Two umbrellas. One for me, one for Sandhya. So before shooting this, I found out there is a umbrella. So after that, I was acting. We found umbrella. अरे कहना क्या चाहते हो? But it is a surprise, as like we have 2 umbrellas now. This is actual surprise. We got 2 umbrellas. ನೋಡ್ತಾ ನೋಡ್ತಾ ಊಟ ಟೈಮ್ ಆಗೇ ಹೋಗಿತ್ತು. ಅದೇ ಛತ್ರಿ ತಗೊಂಡು ನಮ್ಮ ಪಕ್ಕದಲ್ಲೇ ಇದ್ದಂತಹ ಡೈನಿಂಗ್ ಏರಿಯಾಗೆ ಹೋಗಿ ಊಟ ಮಾಡೋಣ ಅಂತ ಹೊರಟ್ವಿ. ನಾವೇ ಲೇಟಾಗಿ ಹೋಗಿದ್ವಿ. ಆಲ್ರೆಡಿ ಎಲ್ಲ ಹೋಗಿ ಊಟ ಮಾಡ್ತಾ ಇದ್ರು, ನಮಗೆ ಪ್ಲೇಸೇ ಇರಲಿಲ್ಲ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಒಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಲಂಚ್ ಅಲ್ಲಿ ವೆಜ್ ಅಂಡ್ ನಾನ್ ವೆಜ್ ಬೋತ್ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾದನ್ನು ತಗೋಬಹುದು. ನಾನು ಹೋಗೋದು ನಾನ್ ವೆಜ್ ಸೆಕ್ಷನ್ಗೆ. ಬಿರಿಯಾನಿ, ಎಗ್ ಕರ್ರಿ ಮತ್ತೆ ಮಜ್ಜಿಗೆ ಕೂಡ ಇತ್ತು. ಅಂಡ್ ವಿ ಹ್ಯಾಡ್ ಪಾಯಸ, ಹಪ್ಪಳ, ಮತ್ತೆ ವೆಜ್ಜಲ್ಲೂ ಏನೇನೋ ಪಲಾವ್ ಎಲ್ಲ ಇತ್ತು. ಇಲ್ಲಿ ನೀರು ಕುಡಿಯೋದಕ್ಕೆ ಕಾಪರ್ ಗ್ಲಾಸ್ ಯೂಸ್ ಮಾಡ್ತಿದ್ರು. ಕಾಪರ್ ಗ್ಲಾಸ್ ಅಂತೂ ಚೆನ್ನಾಗಿತ್ತು. ನಾವು ಅನ್ಕೋತಿದ್ವಿ ಗ್ಲಾಸ್ ಚೆನ್ನಾಗಿದೆ ಎತ್ಕೊಂಡು ಹೋಗೋಣ ಅಂತ. ಆದರೆ ಆ ಥರ ಎಲ್ಲ ಮಾಡಬೇಡಿ, ಎತ್ಕೊಂಡು ಹೋಗ್ಬಾರ್ದು. ಊಟ ಎಲ್ಲ ಮುಗೀತು. ಊಟ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಆಕ್ಟಿವಿಟಿ ಏನಿದೆ ಅಂತ ರೂಮಿಂದ ಹೊರಗಡೆ ಹೊರಟ್ವಿ. ವಿ ಆರ್ ಡನ್ ವಿತ್ ಲಂಚ್. ನೌ ವಿ ಆರ್ ಗೋಯಿಂಗ್ ಫಾರ್ ಅಡ್ವೆಂಚರ್ ರೈಡ್ಸ್. ಅಡ್ವೆಂಚರ್ ಗೇಮ್ಸಲ್ಲಿ ವಿ ಕ್ಯಾನ್ ಹ್ಯಾವ್ ಜಿಪ್ ಲೈನ್, ಬರ್ಮಾ ಲೂಪ್, ಪ್ಯಾರಲಲ್ ವಾಕ್, ಕ್ಯಾಟ್ ವಾಕ್, ಎಲಿಫೆಂಟ್ ವಾಕ್, ಈ ಥರ ಎಷ್ಟೊಂದಿದೆ ನೋಡಿ. ಮತ್ತೆ ರಿವರ್ ಒಳಗಡೆ ನಡ್ಕೊಂಡು ಹೋಗ್ತಿದ್ದೀವಿ. ನನಗಂತೂ ನೋಡೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪನೂ ನೀರಿರಲಿಲ್ಲ. ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತು ವಿಂಟರ್ಸಲ್ಲಿ ಚೆನ್ನಾಗಿರತ್ತೆ ಅನ್ಸುತ್ತೆ. ಇಲ್ಲಿ ನಾವು ಸಮ್ಮರಲ್ಲಿ ಬಂದಿದ್ವಿ. ಅಡ್ವೆಂಚರ್ ಗೇಮ್ಸಿಗೆ ರೆಡಿ ಆಗಿದ್ದೀನಿ. ಇವಾಗ ಅಲ್ಲಿ ಹೋಗಿ ನನ್ನ ಜೀವಕ್ಕೆ ನಾನೇ ಜವಾಬ್ದಾರಿ ಅಂತ ಸೈನ್ ಹಾಕ್ಬಿಟ್ಟು ಮೇಲೆ ಹೋಗಿ ಒಂದೊಂದಾಗೆ ಗೇಮ್ ಶುರು ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸೇಫ್ಟಿ ಚೆಕ್ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿ ಹಾಕೊಂಡಿದ್ದೀವ, ಸೇಫ್ಟಿಗೆ ಏನೇನು ಬೇಕು ನಾವು ಅದನ್ನು ಅಂತ. ಬಾಬಾ ಲ್ಯಾಟ್ರಿ. आंजनेय 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 आंजनेय
ನಾನು ಇಷ್ಟೊತ್ತು ಆಡಿದ ರೈಡ್ಸಲ್ಲಿ ಯಾವುದು ಕೂಡ ಭಯ ಆಗಲಿಲ್ಲ. ಬಟ್ ಈ ಪ್ಯಾರಲಲ್ ವಾಕಿಗೆ ಬರ್ತಿದ್ದಂಗೆ ಸ್ಟಾರ್ಟಿಂಗ್ ಹೇಗೋ ಬಂದ್ಬಿಟ್ಟೆ, ಅದಾದ್ಮೇಲೆ ಲೈಟಾಗಿ ಭಯ ಶುರು ಆಯಿತು. ಹೇಗೋ ಕಂಪ್ಲೀಟ್ ಅಂತೂ ಮಾಡಿದೆ. ಬರ್ಮಾ ಲೂಪ್ ಮುಗ್ದಿದ ತಕ್ಷಣ ಕೇಳಿದ್ರು ಜಿಪ್ಲೈನ್ ಆಡ್ತೀರಾ ಅಥವಾ ಪ್ಯಾರಲಲ್ ವಾಕ್ ಆಡ್ತೀರಾ ಅಂತ. ನಾನು 2 ಗೇಮ್ ಆಡ್ತೀನಿ ಅಂತ ಪ್ಯಾರಲಲ್ ವಾಕಿಗೆ ಫಸ್ಟ್ ಬಂದೆ. ನಾನಂದ್ರೆ ಸುಮ್ಮನೆ ಸೌಜನ್ಯ, ಹೆದರ್ಕೊಳ್ಳೋ ಮಾತೇ ಇಲ್ಲ. ಎಡಿಟ್ ಮಾಡೋ ಟೈಮಲ್ಲಿ ಈ ಗೇಮ್ ವಿಡಿಯೋನ ಜಾಸ್ತಿ ಕ್ರಾಪ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಈ ಗೇಮ್ ತುಂಬಾ ಕಷ್ಟಪಟ್ಟು ಆಡಿದೀನಿ, ಭಯ ಕೂಡ ಆಗ್ತಾ ಇತ್ತು. ಅದಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಟೈರ್ ಅಲ್ಲಿ ಇದೆ ಫಸ್ಟ್ ಟೈಮ್ ಆಟ ಆಡ್ತಿರೋದು ನಾನು. ಅದ್ರ ಮೇಲೆ ಹೇಗೆ ಕೂತ್ಕೋಬೇಕಂತ ಗೊತ್ತಾಗ್ತಿರ್ಲಿಲ್ಲ ನನಗೆ. 2000 years later. मौज कर दी वाह बेटे वाह. We are done with adventure ride. Now we are heading towards water games. Water games ಅಲ್ಲಿ 2 games ಇತ್ತು, kayaking ಮತ್ತೆ coracle ride. This is ಕಾವೇರಿ river. ನಮ್ಮ ಕಾವೇರಿ ನದಿ, ಕಾವೇರಿ ನಮ್ದು. मगरमच्छ पानी में गई. चपक नहीं करना. ಈವ್ನಿಂಗ್ಸ್ ಅನ್ನ ಎಂಜಾಯ್ ಮಾಡ್ಕೊಂಡು ಕ್ರೊಕೊಡೈಲ್ನ ನೋಡಿ ಕೊರಾಕಲ್ ರೈಡ್ನ ಎಂಜಾಯ್ ಮಾಡ್ತಿದ್ವಿ. ಆ ಫಿಶ್ ಫುಟೇಜ್ ಕ್ಯಾಪ್ಚರ್ ಮಾಡಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತಿದ್ದೆ. ಫಿಶ್ ಕೊರಾಕಲ್ ರೈಡಿಂಗ್. ಸೆಕೆಂಡ್ ವಾಟರ್ ಗೇಮ್ ಪೂಲ್ ಕಯಾಕಿಂಗ್. ನಾನು ಈ ಬೋಟ್ ಎಲ್ಲ ಚೆನ್ನಾಗಿ ಓಡಿಸ್ತೀನಿ, ನನಗೆ ಓಡಿಸೋಕೆ ಬರುತ್ತೆ ಗೊತ್ತಾ. ನಿಮ್ಗೇನಾದರೂ ನಂಬಿಕೆ ಇಲ್ಲ ಅಂದರೆ ಈ ವಿಡಿಯೋ ಎಂಡ್ ಅಂದರೆ ಈ ಕಯಾಕಿಂಗ್ ಎಂಡ್ ಟೈಮಲ್ಲಿ ಹೇಗೆ ಬೋಟ್ನ ಪಾರ್ಕ್ ಮಾಡ್ತೀನಿ ಅಂತ ನೋಡಿ. ಅದನ್ನು ನೋಡಿಬಿಟ್ಟು ನೀವೇ ಕಮೆಂಟ್ ಮಾಡ್ತೀರಾ ಸೌಜು ಬೋಟ್ ಚೆನ್ನಾಗಿ ಓಡಿಸ್ತೀಯ ಅಂತ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತ ಹಾಡು ಹೇಳ್ಕೊಂಡು ನಾನು ಬೋಟ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ.
ಡೇ 1 ನಲ್ಲಿ ಈವ್ನಿಂಗ್ ಬಾರ್ಬಿಕ್ಯೂ ವಿತ್ ಕ್ಯಾಂಪ್ ಫೈರ್ ಹಾಗೆ ಡಿನ್ನರ್ ಏನೇನ್ ಕೊಟ್ಟಿದ್ರು ಅದೆಲ್ಲ ನೋಡ್ಬೇಕಂದ್ರೆ ನೀವು ನೋಡ್ಬೇಕು ಪಾರ್ಟ್ 2 ನಲ್ಲಿ ಡೇ 2 ನಲ್ಲಿ ಏನೇನ್ ಈವೆಂಟ್ಸ್ ಇತ್ತು ಅದೆಲ್ಲ ಕವರ್ ಮಾಡ್ತೀನಿ. ಪಾರ್ಟ್ 2ಗೆ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.